ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಗುಡಿಯಂಗೆ ಹುಷಾರಿರಲಿಲ್ಲ ಅಂತ. ಇದು ಡಿಸ್ಚಾರ್ಜ್ ಆಗೋ ದಿನದ ವ್ಲಾಗು. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಸಣ್ಣದು. ಬಿಕಾಸ್ ಅವಳು ಅವ್ರ ಅಪ್ಪಂಗೆ ಪಪ್ಪಿ ಕೊಡು ಅಂತ ಪಪ್ಪಿ ಕೇಳಿ ಇಸ್ಕೊತಾನೇ ಇದ್ಲು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಿರೋ ಹಾಗೆ ಅವ್ರ ಅಕ್ಕನ ಮನೆ ಗೃಹ ಪ್ರವೇಶ ಆಗಿತ್ತು ಅಂತ ಆ ಕ್ಲಿಪ್ಪಿಂಗ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಗುಡಿಯ ಗಾನುಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ಅಷ್ಟೇ. ಲಾಸ್ಟಲ್ಲಿ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅಷ್ಟು ಬಿಟ್ಟರೆ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನನಗೂ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ಕೊಂಡಿರಲಿಲ್ಲ. 2 ಡೇಸ್ ಬಿಟ್ಬಿಟ್ಟು ನಾವು ಫಿಲಮಿಗೆ ಹೋಗಿದ್ವಿ. ನನ್ನ ಫ್ಯಾಮಿಲಿಯವರೆಲ್ಲ ಕೂಡ ಹೋಗಿದ್ವಿ. ಗುಡಿಯ ಫುಲ್ ಆರಾಮಾಗಿದ್ಲು. ಸೊ ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ. 4 to 5 ಡೇಸ್ ಹಾಸ್ಪಿಟಲಲ್ಲೇ ಇದ್ವಲ್ಲ. ಸೊ ಅವಳಿಗೂ ಕೂಡ ಚೇಂಜಸ್ ಸಿಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಅವಳು ಕೂಡ ಎಂಜಾಯ್ ಮಾಡಿದ್ಲು. ಗಾನು ಬೇಬಿನೂ ಕೂಡ ಎಂಜಾಯ್ ಮಾಡಿದ್ಲು. ನಾವು ತುಂಬ ವರ್ಷ ಆದಮೇಲೆ ಎಲ್ಲರೂ ಒಟ್ಟಿಗೆ ಫಿಲಮಿಗೆ ಹೋಗಿದ್ದು ಅಂತಿದ್ದು. ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ಜನುಮವೇ ಬರಲಿ ಬೇಡುವುದನ್ನೇ ಚಿರೋ ಗೋಡಿ ಆತೆ ಫಿಲಮ್ ಎಲ್ಲ ಮುಗಿಸ್ಕೊಂಡು ನಾವು ಜನಪುರ ಲಯನ್ಸ್ ಕ್ಲಬ್ಬಲ್ಲಿ ಸ್ಯಾರೀಸು ಸಮಥಿಂಗ್ ಐಟಮ್ಸ್ ಏನೇನೋ ಸೆಲೆಗೆ ಇಟ್ಟಿರಂತೆ. ಸೊ ಅದನ್ನು ನೋಡೋಕೆ ಹೋಗೋಣ, ಏನಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೊರಟಿದ್ವಿ ಎಲ್ಲರೂ. ವಾಯ್ಸ್ಗಳು ನಮಗೆ ಅರ್ಥ ಆಗಲ್ವಲ್ಲ ಚಿನ್ಮಯ್. ಫಸ್ಟಿಂದ ಟ್ಯಾಪ್ ಈಗ ಹಾಂ ಅತ್ತೆ ಅದೇನತ್ತೆ ಅದು ಅಲ್ಲ ಅದ್ರ ಮೇಲೆ ಹಾಕಿರೋದು. ಹಾಂ ಅವಾಗಲೇನು ಅಂದಂಗಿತ್ತು ಬಿಳಿ ಸಾಸು. ಹಾಂ ಏನು ಹೆಂಗೆ ಮಾಡೋದು ಅದನ್ನ? ಅದು ಮನೇಲಿ ಮಾಡ್ಬೋದು. ಗಾರ್ಲಿಕ್, ಎಗ್, ಸಾಲ್ಟ್, ಪೆಪ್ಪರ್, ಸ್ವಲ್ಪ ಶುಗರ್, ಸ್ವಲ್ಪ ಆಯಿಲ್. ಹೇಳ್ರಿ ಅವರು ರೆಸಿಪಿ ಹೇಳ್ತಾರೆ, ಹೇಳ್ರಿ. ಮಾತ್ರ ಮಾಡಬೇಡ್ರಿ ಅತ್ತೆ ಹೇಳತ್ತೆ. ಯಾಕೆ ನನ್ನ ಡೈಲಾಗ್ ಎತ್ಕೊಂಡ್ಬಿಟ್ಟಿದ್ದೀರ? ಕುಡಿಯಾ ಹಿಂದೆ ಬರ್ರಿ ಎಲ್ಲರೂ ಸೂಪರ್ ಮ್ಯೂಸಿಕ್. ನನ್ನ ಜೀವ ಇವರು ಚಿಂಟು ನೀನು ತಿನ್ನಲ್ಲ ನೋಡಿ. ನನ್ನ ಜೀವ ಇವರು ಮೆಣಸಿನಕಾಯಿ ಬಾಜಿ ತಿನ್ನಿಸ್ತಾ ಇದ್ದೀನಿ. ಚೆನ್ನಾಗಿದೆ ಚಟ್ನಿಗೆ. ಅವಮ್ಮ ನನಗೆ ಕೊಡಲೇ ಇಲ್ಲ, ನೀವು ಎಲ್ಲರಿಗೂ ಕೊಡ್ತು ಬೇಡ. ಅಮ್ಮ ನಿನ್ ಕೆಮ್ಮು ಕೈಯಲ್ಲಿ ಮುರ್ಕೊಂಡು ತಿಂತೀನಿ. ಚೆನ್ನಾಗ ರೆಸಿಪಿ ಇರತ್ತೆ. ಗುಡಿಯ ಈ ಕಡೆ ಬಾ, ಹೇಳಿದೀವಿ ತಡಿ ಕೊಡ್ತಾರೆ. ನಾವು ಅಲ್ಲಿ ಏನು ತಗೊಂಡಿಲ್ಲ. ಅಮ್ಮ ಮತ್ತು ಅತ್ತೆ ಒಂದು ಡ್ರೆಸ್ ತೊಗೊಂಡ್ರು ಅಷ್ಟೇ, 2 ಜೊತೆ. ಅದು ಏನು ತೊಗೊಬೇಕು ಅಂತ ಅನ್ನಿಸ್ಲಿಲ್ಲ. ಅಷ್ಟು ಏನು ಇರಲಿಲ್ಲ, ಅಫೋರ್ಡಬಲ್ ಇರಲಿಲ್ಲ, ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಜ್ಯುವೆಲರ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಏನು ಬೇಡ ಅಂತ ವಾಪಸ್ ಬಂದ್ವಿ. ಅದಾಗಿದ್ದು 2 ದಿನ ಬಿಟ್ಟು ಶ್ರಾವಣ ಶನಿವಾರ ಅತ್ತೆ ಮನೆ ಪೂಜೆ ಮಾಡಿದ್ರು. ಸೊ ಅದಕ್ಕೋಸ್ಕರ ಊಟಕ್ಕೆ ಕರೆದಿದ್ರಲ್ಲ, ಅದಕ್ಕೆ ಹೋಗಿದ್ವಿ ನಾವು. ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ಆದ್ವಿ ನಾವು.
ಬಿಚ್ಚಿಡು, ಬ್ಯಾಗ್ ಬಿಚ್ಚಿಡು ಸಾಕು. ಹೇಳು. ವೇಟು ಅಲ್ಲ. ಹಾಯ್ ಗಾಯ್ಸ್. ಮಾತಾಡಿ ಏನಾರು. ಎಲ್ಲಿಗೆ ಹೋಗ್ತಿದೀವಿ ನಾವ್ ಇವಾಗ? ಏನಕ್ಕೆ ಹೋಗ್ತಿದೀವಿ? ಪುಣ್ಯಮ್ಮ ಮನೆಗೆ. ಏನ್ ಹಬ್ಬ ಮಾಡ್ತಿದ್ ಪುಣ್ಯಮ್ಮ? ಏನ್ ಮಾಡಕ್ ಹೋಗ್ತಿದೀವಿ ಇವಾಗ ನಾವು? ಏನ್ ಊಟ ಮಾಡ್ತೀಯ? ಚಿಕನ್ ಸಾರು ಊಟ ಮಾಡ್ತೀಪ್ಪ. ಸರಿ ಹೋಗೋಣ. ಏನ್ ಹೇಳ್ತೀಯ ಹೇಳು. ಬರೀ ತಿನ್ನೋದು. ಯಾಕ್ರು ಲೈಟ್ ಹಾಕಿಲ್ಲ? ಲೈಟ್ ಹಾಕ್ತಲೆ ಏನ್ ಮಾಡ್ತಿದ್ರಿ ಒಳಗೆ ಎಲ್ಲಾರು? ಹೇಳ್ರಿ. ಸಂಜೆಯಿಂದನೂ ಹಾಕಿಲ್ಲ ನೋಡಿ ಗಾಯ್ಸ್. ಲೈಟ್ ಹಾಕದ್ ಮರ್ತೋಗಿದೆ ಹೆಣ್ಮಗು. ಆನ್ ಮಾಡ್ಕೊಂಡೆ ಬಯ್ಯೋಣ ಅಂತ ವಿಡಿಯೋ ಆನ್ ಮಾಡ್ಕೊ ಬಂದೆ. ಹಾಯ್ ಗಾಯ್ಸ್. ಅವನು ಹೆಂಗ್ ಮಲ್ಗಿದ್ದದೆ? ಸಿಸ್ಟರ್ಸ್ ಡೇ ಗಿಫ್ಟು. ಹಂಗೆ ಅನ್ಕೋಬೇಡ ನೀನು. ಚೆನ್ನಾಗಿರ್ಲಿ ನನ್ನ ತಂಗಿ ಅಂತ. ಕೊಡೆ ತಗೋ. ಬ್ರದರ್ಸ್ ಡೇ ಗಿಫ್ಟ್. ಇವತ್ತು ರಾಖಿ ಕಟ್ಟಬಾರ್ದಂತೆ, ಅದಕ್ಕೆ ಕಟ್ಟಿಲ್ಲ. ನೀನು? ಓ ಕೈ ಕಾಲಿದೆ. ಕೊಡು, ನನ್ನ ತಮ್ಮಂಗೆ ಕೊಡ್ತೀನಿ. ಇನ್ನೊಬ್ಬ ದೊಡ್ಡ ತಮ್ಮಂಗೆ ತಗೊಳಚ್ಚಿ. ನಾಳೆ ರಾಖಿ ಎಲ್ಲೋ ಇದೆಯಾ? ರಾಖಿ ಕಟ್ತೀನಿ ನಾಳೆ. ಹಚ್ಕೊಂಡು ರೆಡಿಯಾಗಿರೋ ಆಯ್ತಾ? ಹಚ್ಕೊಳಕ್ಕೆ. ಎಲ್ಲ ರತ್ನಮ್ಮ ಹೋಗ್ಬಿಟ್ಟೈತವಳು. ಓ ಎಲ್ಲ ಎತ್ತಿಟ್ಬಿಟ್ಟಿದ್ದೀರಾ? ಓ ದೇವ್ರೇ ಕಪ್ಪಳಪ್ಪ. ತೆಗ್ದಿಲ್ವ ನೀವು ಮುಖವಾಡ? ಏಕೆ? ಓ ಇವತ್ತು ಪೂಜೆ ಮಾಡ್ತೀರಲ್ಲ ಹಂಗೆ ಬಿಟ್ರ? ನಾನು ಇವತ್ತು ತೆಗ್ದಿಟ್ಬಿಟ್ಟು ಬಂದೆ. ಏನಾಗಲ್ಲ ತೆಗ್ದಿಟ್ಟೆ. ನೆನ್ನೆ ಇಟ್ಟಿದ್ದೆ. ಏನೋ ಬಂದಿದೆ ಅಲ್ಲಿ. ಓ ಎಲೆನಾ? ನೋಡು ಮಾಮಿ ಗೊತ್ತೀಯ. ಇರ್ಲಿ ಬಿಡು, ಓಡಾಡ್ಬೇಕು ತಾನೆ ಎದ್ದಿ. ಏನಾಗಲ್ಲ, ಸರಿ ಆಗ್ತಿತ್ತು, ಸುಮ್ಮನಿರು. ಚಿಕ್ಕ ಹುಡುಗಿಲ್ಲ ಆಟ ಆಡ್ಬಿಟ್ಟು ಇವಾಗ ಆಟ ಆಡ್ತೈತವ್ವ. ಆಟ ಆಡ್ತಿದ್ಯಾ ಚಿಕ್ಕ ಮಕ್ಳು ಥರ, ಓಡಾಡಕ್ಕಾಗಲ್ಲ ಅಂದ್ಬಿಟ್ಟು. ಚಿರೋ ಆದ್ರೂ ಚೆನ್ನಾಗಿ ಕೂರಿಸ್ದೆ. ಟಿವಿಲ್ ಬರುತ್ತೆ ನೋಡು, ಟಿವಿಲ್ ಬರ್ತೀಯ ನೋಡು ನೀನು. ನಾನು ಹಾಕ್ತೀನಿ, ನೀನು ನೋಡು. ಟಿವಿಲ್ ಬರ್ತೀಯ. ಅಮ್ಮ ಅವ್ವ ಹಿಂಗೆ ವಿಡಿಯೋ ಮಾಡ್ಕೊತೀಯಲ್ಲ, ಏನು ಮಾಡುತ್ತೆ ಅಂತ. ಟಿವಿಲ್ ಬರುತ್ತೆ ನೋಡ್ಕೊ ಅಂತ ಇದೀನಿ. TV 9 ಬರ್ತೀನಿ. ಅದು ಡೈಲಿ ಯೂಸ್ ಮಾಡು ಸನ್ಸ್ಕ್ರೀನ್. ಇಸ್ಕೊಳ್ಳಿ, ಡಾಕ್ಟರ್ ಕಳಿಸ್ತೀನಿ. ಫೋನ್ ಇಸ್ಕೊಳ್ಳಿ. ಹಾಸ್ಪಿಟಲ್ ಚುಚ್ಚೋದಿಲ್ಲ, ಇಂಜೆಕ್ಷನ್ ಎಲ್ಲ ಅವರಿಗೆಲ್ಲ ಕಳಿಸ್ತೀನಿ. ನಾವು ನೋಡ್ತಗೋ. ಇಸ್ಕೊಳ್ಳಿ. ಮಿಸ್ಸಿಗೆ ಕಳಿಸ್ತೀನಿ. ಮಾಡ್ತೀಯಾ? ಪೇರೆಂಟ್ಸ್ ಮೀಟಿಂಗ್ ಐತಿ ಇವಾಗ. ಫೋನ್ ಇಸ್ಕೋ, ವಿಡಿಯೋ ಕಳಿಸ್ತೀನಿ ಮಿಸ್ಸಿಗೆ. ಏಯ್ ಟಿವಿ ಬೇಡ, ಮಗುಗೆ ಟಿವಿ ಬೇಡ.
ಪಿಂಕಿ ಬುಲ್ಲಿ ಇದ್ದೋ ಡಾಲ್ ಬಂದಿದ ತಕ್ಷಣ ಏ ಪಿಂಕಿ ಪಿಂಕಿ ಮರಿ ಪಿಂಕಿ ಮರಿ ಎಲ್ಲಿ ಬಂದಿದ್ದೀರಾ ನೀವು ಪಿಂಕಿ ಬುಲ್ಲಿ ಒಳ್ಳೆ ಬಂದಿದ್ದೀರಾ ನೀವು ಬಂಗಾರಿ ಅಲ್ಲಿ ನೀವು ಬಂದಿರೋದು ಚಿಕನ್ ಶಾಟ್ ತಿಂದಿದ್ದೀರಾ ನೀವು ಇವತ್ತು ಚುಚ್ಚಿ ಸಾರು ಮಗಳೇ ಮಗಡ ಅಮ್ಮ ಅದು ಹಾಲು ಸ್ಟಾರ್ಟ್ ಹಾಂ ಬೇಗ ಮಗಳು ಹಾಕ್ತೀನಿ ನನಗೆ ಹಾಲು ತಂದಿದ್ದೀನಿ ಫ್ರಿಜ್ಜಿಗೆ ಇಟ್ಟಿರಿ ನಾವು ಚಾರ್ಜ್ ಅಂತ ಮನೇಲಿ ಲಾಕ್ ಏನಕ್ಕೆ ಚಾರ್ಜಿಂಗ್ ಹಾಕಕ್ಕೆ ಅವಳು ಫೋನ್ ನೋಡಕ್ ಕೊಡ್ತಿದ್ಯಾ ಅಂತ ಅವಳು ಖುಷಿಯಾಗಿ ಲಾಕ್ ಹೇಳು ಅಂತ ಹಾಕ್ ಅವ ತಾಯಿ ಕೊಡು ನೀರು ಅಮ್ಮ ಫುಲ್ ತುಂಬಿತ್ತು ಬಿಡ್ತಿರ್ಲಿಲ್ಲ ಅಂದ್ರೆ ಯಾವಾಗ ಬಿಟ್ರು ನೆನ್ನೆ ಇತ್ತು ಇಷ್ಟಿದೆ ಕಣೆ ಅಂದ್ರೆ ಗೋಪುರ ಮುಚ್ಚಿಲ್ಲ ನೋಡು ಪೇಪರ್ಗಳೆಲ್ಲ ಸಿಗಾಕೊಂಡಿದಾವಲ್ಲ ಅಷ್ಟು ಟೈಟಲ್ಲಿ ಇತ್ತು ಗೋಪುರದ ಇದು ಬಿತ್ತು ಕೆಳಗಡೆ ನಾನೇ ಫೋನ್ ಮಾಡಿ ಕಳ್ಸಿದ್ದು ವಿಷಯ ಅಂದ್ರೆ ಅದೇ ಚೆನ್ನಾಗಿ ಅವಳಿಗೂ ಚೆನ್ನಾಗಿ ಅದೇನು ಅಷ್ಟು ಫೀಲ್ ಇಲ್ಲ ಇದೆ ಇದೆ ಅಮ್ಮ ಇದೆ ಇದು ನನ್ನ ಯಾಕಿದ್ದು ಎರಡು ಒಂದೇ ಅದು ಕಿವಿ ಬೆಂಡಿದೆ ಒಂದು ನಿಮಿಷ ನೋಡೋಣ ತಡೀರಿ ಅದು ನಿಮ್ಮದೇ ಫಾಲ್ಟ್ ನೀವು ಫಾಲ್ಟ್ ನಿಮ್ಮ ಫಾಲ್ಟ್ ಅದು ನೋವುತ್ತದು ನೋವುತ್ತದು ಹಾಂ ಇಷ್ಟ ಆದರೆ ನೋವು ಜಾಸ್ತಿ ಬರುತ್ತೆ ಅಂತ ಚುಚ್ಚಿಲ್ಲ ಅಷ್ಟೇ ನಾನು ನಂಗಿಲ್ಲ ಅರ್ಧ ಕಿವಿನೇ ಇಲ್ಲ ಇಲ್ಲ ಇಲ್ಲಿಗೆ ಚುಚ್ಚು ಸಮ ಕೆಳಗೆ ಮಧ್ಯಕ್ಕೆ ನಂದು ಒಂದು ಹಂಗೆ ಮೇಲೆ ಕೆಳಗಲ್ಲ ಬೆಟರ್ ಅನ್ನಿಸ್ತು ಏನು ತಡಿ ಏನು ನೋಡ್ತಿದ್ದೀರಾ ನೀವು ಅತ್ತೆ ಸೊತೆ ಸೀಕ್ರೆಟಾಗಿ ಚೆನ್ನಾಗೈತೆ ಅಂತ ನಿಮ್ಮ ಮಾಮ ಐತೆ ಕೂತ್ಕೋ ಧೈರ್ಯವಾಗಿ ಹೆದ್ರಕೋಬೇಡ ಕೂತ್ಕೊಳ್ರಿ ಪರವಾಗಿಲ್ಲ ಯಾಕ್ರಿ ಹೋಗ್ಬೇಡ ಅವಳ ಹತ್ರ ದೂರ ಹೋಗು ಮಿರರ್ ಗರ್ಲ್ ಆಗಿದೆ ವಿತ್ ಕ್ಯಾಮ್ರಾ ಅದು ಬೇಡ ಇಲ್ಲಿ ನೋಡಿ ನೋಡೋಣ ಕಿವಿ ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಚುಸ್ತಿದಾರಾ ಇಟ್ಕೊ ನಂಗೆ ಅದು ಇಟ್ಕೊಳಕ್ಕೆ ನೀನು ಇಟ್ಕೋಬೇಕು ಆ ಕಡೆ ತೋರಿಸ್ಬೇಕಲ್ಲ ಅಡ್ಡಿ ಇಲ್ಲ ಅಲ್ಲ ಪರವಾಗಿಲ್ಲ ಅಲ್ಲ ಚಿಂಟು ಏ ಅಮ್ಮ ಚೆನ್ನಾಗಿ ಕಾಣಿಸ್ತಿಲ್ಲ ಅದು ಆ ಕಡೆ ಮೇಲಿಟ್ಟಿದ್ದೆ ಓಲೆ ಹೊರಗೆ ಬಂದಂಗೆ ಅನ್ನಿಸ್ತಿದೆ ಅದು ಒಳಗೆ ಸೇರ್ಕೊಂಡಂಗೆ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ನನಗೆ ಬಂದಿದೆಯಲ್ಲ ಹಂಗಾಗುತ್ತೆ ಅಲ್ವಾ ಅದು ಹೊರಗೆ ಬಂದಂಗೆ ಅನ್ನಿಸ್ತಿದೆ ಲುಕ್ ಆಗಿಲ್ಲ ಈ ಕಡೆ ಚೆನ್ನಾಗಿ ಕಾಣಿಸ್ತಿದೆ ಆ ಕಡೆ ಲುಕ್ ಕಾಣಿಸ್ತಿಲ್ಲ ಅದು ಚೆನ್ನಾಗಿರುತ್ತೆ ಬಿಡ ನನಗೇನೋ ಚೆನ್ನಾಗಿ ಅದಕ್ಕಿಂತ ಸ್ವಲ್ಪ ಮೇಲೆ ಅವ್ಳು ಕಿವಿ ಡಿಫೆಕ್ಟ್ ಇದೆ ಒಂದು ಸೈಡು
ಮೇಲೆ ಹಿಡಿಯೋಣ. ಪಾಪು ಸೈಡಿಗೆ ಬಾ. ಬೇಡ, ಅದು ಆ ಕಡೆ ದೊಡ್ಡದು. ಇಲ್ಲ ಅಂದ್ರೆ ಅಲ್ಲೇ ಇದು ನೋಡ್ಕೊಂತೀಯ ನೋಡ್ಕೊ. ದೊಡ್ಡ ಮಿರರಲ್ಲಿ ನೋಡ್ಕೊಂತೀಯ ನೋಡ್ಕೊ. ಅದು ಮೇಲೆ ಅನ್ನಿಸ್ತು ರೈಟ್ ಇಂದು ಅಮ್ಮ, ರೈಟ್ ಸೈಡ್ ಮೇಲೆ ಅನ್ನಿಸ್ತಿಲ್ವಾ? ಹೌದು, ಈ ಕಡೆ ಮೇಲೆ ಅನ್ನಿಸ್ತಿದೆ ಸ್ವಲ್ಪ ಕೆಳಗೆ ಅಲ್ವಾ? ಸ್ವಲ್ಪ ಅದು ಸಖತ್ ಮೇಲೆ ಅನ್ನಿಸ್ತಿದೆ. ಹಾ ಇಲ್ಲ, ಹಿಂಗೆ ಪಪ್ಪಿ ಕೊಟ್ಟಂಗೆ ಅವಳೇನು ಎಕ್ಸ್ಪ್ರೆಷನ್ ಕೊಡಲ್ಲ. ನಿಂಗೆ ಮೂಗು ಚುಚ್ಚಿಸ್ಬಿಡ್ತೀನಿ ನೋಡು. ಎರಡನೇ ಮಾರ್ಕ್ ಇಲ್ಲಿ ಮೇಲ್ಗಡೆ ಅಳಿಸಿದ್ದಾರೆ. ಗಾನು ದೂರ ಹೋಗು. ಆ ಕಡೆ ಹೋಗು. ಏಯ್ ಬಿಡು, ಫೇಸ್ ರಿಯಾಕ್ಷನ್ ತೆಗಿಬೇಕು. ಜಾಗ ಬಿಡಿ. ಆಯ್ತು, ನೋ ರಿಯಾಕ್ಷನ್ ರೀ. ಚುಚ್ಚಿಸ್ಬಿಡ್ತೀನಿ ನಾನು ನಿಮಗೀಗ. ಚುಚ್ಚಿಸ್ಕೊಳ್ರಿ ನೀವು. ನೀನು ಸುಮ್ಮನೆ ನಾನೇ ಚುಚ್ಬಿಡ್ತೀನಿ ಈಗ ನಿಜವಾಗ್ಲೂ. ಹೆಂಗೆ ರಾಗಬೇಡಿ ನಮ್ಗೆ. ಹೌದು, ಅದೇ ಆ ಕಡೆ ಕಿವಿ ಫೋಲ್ಡ್ ಆಗಿದೆ ಸ್ವಲ್ಪ ಅಷ್ಟೇ. ಅದು ಒಳಗೆ ಹೋಗಿ ಸೇರ್ಕೊಂಡಂಗೆ ಆಗ್ತಿದೆ ಅಷ್ಟೇ. ಇಲ್ಲ, ಹಿಂಗೆ ಹೊರಗೆ ಬರೋಕ್ಕಿಲ್ಲ. ಅದೇ ಇದು ಕಿವಿ ಬೆಂಡಿದೆಯಲ್ಲ, ಹಿಂಗೆ ಹೊರಗೆ ಬರೋದು ಸ್ವಲ್ಪ ಅಂತ. ಇಲ್ಲಿ ನೋವಲ್ಲ, ಅದು ನೋವುತ್ತೆ. ಒಳಗೆ ಗಡಿ ಮುಳೆ. ಈಗ ನೀನು ಚುಚ್ಚಿಸ್ತೀಯಾ? ನಾವು ಇದನ್ನೇ ತಕ್ಕೊಳ್ಳೋ ಚುಚ್ಚು. ಬಿಸಿ ಬಿಸಿ ಆಗ್ತಿದೆ ಅಲ್ಲ? ರೀ, ನೀನು ಚುಚ್ಚಿಸ್ಕೊ ಒಂದು ಸೈಡಿಗೆ. ನೋವಾಗಲ್ಲ ಅಂದಿದ್ದಲ್ಲ? ಹಾಂ, ಚುಚ್ಚಿಸ್ತೀಯಾ? ಇಲ್ಲೇ ಕೂರಿಸ್ತೀನಿ ಈಗ. ಸಂಡೇ ಏನಿಲ್ಲ, ಚುಚ್ಚಿಸ್ಬೋದು. ಸಮಾಧಾನ ಏನಿಲ್ಲ. ಭಯ ಅಂತ ಹೇಳಿ, ಭಯ ಅವರಿಗೆ. ಅರೆ ಇಷ್ಟ ಇಲ್ಲ ಅಷ್ಟೇ, ಹಾಕೊಳಕ್ಕೆಲ್ಲ. ಹಾಂ, ಅರೆ ಅಲ್ಲ, ನಿಂಗೆ ಭಯ ಅಲ್ಲ ರೀ, ಮತ್ತು ಚುಚ್ಚಿಸ್ಕೊ. ಮದುವೆ ಫಿಕ್ಸ್ ಆದಾಗಿಂದ ಹೇಳ್ತಿರೋದು ಚುಚ್ಚ್ರಿ ಅಂತ ಅಮ್ಮ. ಎದ್ದು ನೋಡ್ಕೊ. ನೋಡು ಎದ್ದಿ ನೋಡ್ಕೊ. ಏನಪ್ಪ, ನಂದು ಹಂಗೆ ಇರೋದು. ಇಲ್ಲಿ ನೋಡು, ಇದು ನೋಡು. ಹಾಂ, ಮತ್ತು ನಂದು ಇಲ್ಲಿ ಮಾಂಸ ಇದೆ, ಇಲ್ಲಿ ಇದ್ದೇ ಇಲ್ಲ ನೋಡಿ. ಇಲ್ಲಿ ಕಟ್ಟಾದಂಗಿದೆ ರಕ್ತ. ಒಬ್ಬೊಬ್ರಿಗೆ ಬರುತ್ತೆ. ಅದು ನೋವಾಯ್ತಲ್ಲ ಚಿಂಟು ನಿಂಗೆ? ನಂಗೆ ಗೊತ್ತಾಯ್ತು, ಅದು ಹೋಗ್ಲಿಲ್ಲ ಬೇಗ. ನಂಗೆ ಬೇಡ.
ಚಿಂಟುಗೆಲ್ಲ ಕಿವಿ ಚುಚ್ಚಿಸಿ ಮುಗಿಸಿದ್ಮೇಲೆ ನಾವು ಹಂಗೆ ಅಲ್ಲಿ ನಮ್ಮ ಬಜಾರಿಗೆ ಹೋಗಿದ್ವಿ, ಹಂಗೆ ಮಾರ್ಟಿಗೆ ಹೋಗಿದ್ವಿ. ಎಲ್ಲ ಏನೇನು ಬೇಕೋ ಐಟಮ್ನ ತೊಗೊಂಡು ನಾವು ಮನೆಗೆ ಹೋಗಿ ರಾಖಿ ಸೆಲೆಬ್ರೇಟ್ ಮಾಡಿದ್ವಿ. ರಾಖಿ ಕಟ್ಟಿರಲಿಲ್ಲ ನಾವು ಸ್ಯಾಟರ್ಡೆ, ಕಟ್ಟಬಾರ್ದು ಅಂತ ಹೇಳಿದರು. ಸೊ ಮಾರನೆಗೆ ಸಂಡೇ ರಾಖಿ ಕಟ್ಟೋ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಎಲ್ಲರೂ ಕೂಡ. ಚೇಂಜ್ ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಿಲ್ವಾ? ಆ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಮ್ಗಾನು ಒಂದೇ ಮಾತಲ್ಲಿ ಆಟ ಸಾಮಾನು ಬೇಡ ಕಣಪ್ಪ ಅಂದರೆ ಸರಿ ಆಯಿತು ಬೇಡ ಅಂತ ಫುಲ್ ಸ್ಯಾಕ್ರಿಫೈಸ್ ಆಗ್ತಾಳೆ. ಆದರೆ ಇವಳಿದ್ದಾಳಲ್ಲ, ಇವಳಿಗೆ ಮಾತ್ರ ಎಲ್ಲಿಗಾರು ಕರ್ಕೊಂಡೋದ್ರೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಳೆ. ತೆಗ್ದು ಚೆಚ್ಚಿ ಹೊಡೆದಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬರೆಸ್ತಾಳೆ ನಮ್ಮ ಗುಡಿಯ. ಐ ನೋ ವೀಡಿಯೋಸ್ಗಳೆಲ್ಲ ಲೇಟಾಗಿ ಬರ್ತಿದೆ, ಬಟ್ ಇಟ್ಸ್ ಓಕೆ, ಟೈಮ್ ಆದಾಗ ಹಾಕ್ತಿದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬೈ ಬೈ. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ.